ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಹಿಂದಿನ ತರಗತಿಯಲ್ಲಿ ನಾವು ರಸಾಯನಶಾಸ್ತ್ರದ ಮಹತ್ವವನ್ನ ನೋಡಿದ್ವಿ, ಹೌದಲ್ವಾ? ಆಮೇಲೆ ಅದು ಆಧುನಿಕ ರಸಾಯನಶಾಸ್ತ್ರ ಹೇಗೆ ಉಟ್ಕೊಳ್ತು ಅನ್ನೋದನ್ನು ನಾವು ನೋಡಿದ್ವಿ. ಓಕೆ, ಈಗ ವಸ್ತುವಿನ ಸ್ವಭಾವ, ಓಕೆ, ಇದರಿಂದ ನೋಡ್ತಾ ಹೋಗೋಣ. ನೋಡಿ, ಹಿಂದಿನ ತರಗತಿಗಳಿಂದ ದ್ರವ್ಯ ಎಂಬ ಪದದ ಬಗ್ಗೆ ನಮ್ಗೆ ಈಗ ಆಲ್ರೆಡಿ ಗೊತ್ತಿದೆ. ಮ್ಯಾಟರ್ ಅಂದ್ರೆ ಏನು, ವಿಚ್ ಆಕ್ಯುಪೈಸ್ ಇಟ್ಸ್ ಸ್ಪೇಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಜಾಗವನ್ನ ಆಕ್ರಮಿಸ್ಕೊಳ್ಬೇಕು, ಓಕೆ, ವಿಚ್ ಹ್ಯಾಸ್ ಇಟ್ಸ್ ಓನ್ ಮಾಸ್, ಜೊತೆಗೆ ದ್ರವ್ಯ ರಾಶಿಯನ್ನು ಕೂಡ ಅದು ಒಳಗೊಂಡಿರ್ಬೇಕು. ಅಂತದನ್ನು ನಾವೇನಂತ ಹೇಳ್ತೀವಿ, ದ್ರವ್ಯ ಅಂತ ಕರಿತೀವಿ. ಯಾವುದು ದ್ರವ್ಯ ರಾಶಿಯನ್ನ ಹೊಂದಿ ಸ್ಥಳವನ್ನ ಆಕ್ರಮಿಸಿಕೊಳ್ಳುವುದು ಅದನ್ನ ವಸ್ತು ಅಥವಾ ದ್ರವ್ಯ ಅಂತ ಹೇಳಿ ಕರಿತೀವಿ. ನಮ್ಮ ಸುತ್ತಮುತ್ತಲಿನ ಪುಸ್ತಕ, ಪೆನ್ನು, ಪೆನ್ಸಿಲ್, ನೀರು, ಬದುಕಿರುವಂತಹ ಜೀವಿಗಳು, ಗಾಳಿ ಮುಂತಾದವುಗಳೆಲ್ಲವೂ ಕೂಡ ದ್ರವ್ಯದಿಂದ ರಚಿಸಲ್ಪಟ್ಟಿವೆ. ಇವುಗಳು ದ್ರವ್ಯ ರಾಶಿಯನ್ನ ಹೊಂದಿದ್ದು ಸ್ಥಳವನ್ನ ಆಕ್ರಮಿಸಿಕೊಳ್ಳುವಂಥದ್ದು ಅನ್ನುವಂಥದ್ದು ಈಗಾಗಲೇ ಗೊತ್ತಿದೆ. ಇದು ಒಂದು ವಸ್ತುವಿನ ಸ್ವಭಾವ. ಏನು, ಒಂದು, ಅದು ದ್ರವ್ಯರಾಶಿಯನ್ನ ಒಳಗೊಂಡಿರ್ಬೇಕು, ಜೊತೆಗೆ ಜಾಗವನ್ನ ಆಕ್ರಮಿಸ್ಕೊಳ್ಬೇಕು. ಅದನ್ನು ವಸ್ತುವಿನ ಸ್ವಭಾವ ಅಂತ ಹೇಳಿ ಕರಿತೀವಿ. ಅದು ಸ್ವಭಾವ ಆಯ್ತು. ಹಾಗಾದ್ರೆ ಸ್ವರೂಪ ಏನು? ಘನ, ದ್ರವ, ಅನಿಲ, ಈ ಮೂರು ರೂಪದ ಭೌತಿಕ ಸ್ಥಿತಿಯಲ್ಲಿ ವಸ್ತುಗಳು ಇರ್ತವೆ ಅನ್ನುವಂಥದ್ದು ಈಗ ಆಲ್ರೆಡಿ ಗೊತ್ತಿದೆ. ಸೊ ಘಟಕ ಕಣಗಳನ್ನ ಸೂಚಿಸುವಂತದ್ದು 1.1 ಚಿತ್ರದಲ್ಲಿ ತೋರಿಸಿದರೆ ನೋಡೋಣ. ಘನ ವಸ್ತುಗಳಲ್ಲಿ ಈ ಕಣಗಳು ಪರಸ್ಪರ ಹತ್ತಿರದಲ್ಲಿ ಇದ್ರೆ ಕ್ರಮಬದ್ಧವಾಗಿ ಜೋಡಿಸಲ್ಪಟ್ಟಿರುತ್ತೆ ಹಾಗೂ ಸರಾಗವಾಗಿ ಚಲಿಸೋದಕ್ಕೆ ಸಾಧ್ಯ ಆಗೋಲ್ಲ. ಅಂದ್ರೆ ಏನು, ಯಾವ ತರ? ಈಗ ಸಾಲಿಡ್ ಈಗ ಆಲ್ರೆಡಿ ಗೊತ್ತಿರುತ್ತೆ, ಹೌದಲ್ವಾ? ಈಗ ಸಾಲಿಡ್ ಅಂತ ಅಂದ್ರೆ ಏನು, ಒಂದಕ್ಕೊಂದು ವಿತೌಟ್ ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಏನಾಗುತ್ತೆ, ಅಂಟ್ಕೊಂಡಿರುತ್ತೆ. 4 ತೋರಿಸ್ತೀನಿ ನೋಡಿ, ಇದನ್ನ ಸಾಲಿಡ್. ಅದೇ ಲಿಕ್ವಿಡ್ ಅಲ್ಲಿ ಈ ರೀತಿ ಇರುತ್ತೆ, ಆದ್ರೆ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಈ ರೀತಿ ಆಗಿರುತ್ತೆ. ಅಂದ್ರೆ ಈ ರೀತಿಯಾಗಿ ಘನ ವಸ್ತುಗಳಲ್ಲಿ ಕಣಗಳು ಈ ರೀತಿ ಕ್ರಮಬದ್ಧವಾಗಿ ಜೋಡಿಸಲ್ಪಟ್ಟಿರುತ್ತೆ ಅಂತ ಹೇಳಿದರೆ. ಇನ್ನು ಪರಸ್ಪರ ಹತ್ತಿರದಲ್ಲಿದ್ದರೂ ಸುತ್ತಮುತ್ತ ಸ್ವತಂತ್ರವಾಗಿ ಚಲಿಸ್ತವೆ. ಯಾವುದರಲ್ಲಿ? ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ. ಆದ್ರೆ ಘನ ಮತ್ತು ದ್ರವ ವಸ್ತುಗಳಿಗೆ ಹೋಲಿಸಿದಾಗ ನೋಡಿ, ಘನ ಮತ್ತು ದ್ರವ ವಸ್ತುಗಳಿಗೆ ಇದು ನೋಡಿ, ಇದು ಘನ ಮತ್ತು ದ್ರವ, ಓಕೆ, ಇದು ಸಾಲಿಡ್, ಇದು ಲಿಕ್ವಿಡ್ ಅಲ್ವಾ? ಅಂದ್ರೆ ಇದು ಏನು, ಇದು ಘನ, ಇದು ದ್ರವ, ಇದು ಅನಿಲ. ಸೊ ಘನ ಮತ್ತು ದ್ರವ ವಸ್ತುಗಳಿಗೆ ಹೋಲಿಸಿದಾಗ ಅನಿಲದಲ್ಲಿ ಕಣಗಳ ನಡುವಿನ ಅಂತರ ಹೆಚ್ಚಾಗಿರುತ್ತೆ, ಹೌದಲ್ವಾ? ನೋಡಿ, ಇದನ್ನ ಕಂಪೇರ್ ಮಾಡಿ ಇಲ್ಲಿ ಅಂತರ ಏನಿದೆ, ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿ ಇದೆ, ನೋಡ್ಬೋದು, ಹೌದಲ್ವಾ? ಅಂತರ ಏನಿದೆ ಜಾಸ್ತಿ ಇದೆ. ಸೊ ಅವು ಸುಲಭವಾಗಿ ಮತ್ತು ವೇಗವಾಗಿ ಚಲಿಸ್ತವೆ. ಕಣಗಳ ಈ ವಿವಿಧ ಜೋಡಣೆಯಿಂದಾಗಿ ವಿವಿಧ ಭೌತಿಕ ಸ್ಥಿತಿಯಲ್ಲಿ ಇರುವಂತಹ ವಸ್ತುಗಳು ಈ ಕೆಳಗಂಡ ವಿಶಿಷ್ಟತೆಗಳನ್ನ ತೋರಿಸ್ತವೆ. ಇಲ್ಲಿ ಕೂಡ ನೀವು ನೋಡ್ಬೋದು ಅಲ್ಲಿ ಯಾವ ರೀತಿ ಸೆಟಪ್ ಆಗಿದೆ ಅಂತ. ಇದು ಘನ, ಇದು ದ್ರವ, ಇದು ಅನಿಲ. ಅಂದ್ರೆ ಇಲ್ಲಿರುವಂತ ಕಣಗಳು ಯಾವ ರೀತಿ ಇಲ್ಲಿ ಒತ್ತೊತ್ತಾಗಿದೆ, ಇದು ಇಲ್ಲಿ ಸ್ವಲ್ಪ ಸಡಿಲ, ಆದ್ರೆ ಇಲ್ಲಿ ತುಂಬಾ ಫ್ರೀ ಆಗಿದಾವೆ. ಸೊ ಘನ ವಸ್ತುಗಳು ನಿರ್ದಿಷ್ಟವಾದ ಗಾತ್ರ ಮತ್ತು ಆಕಾರವನ್ನ ಒಳಗೊಂಡಿದೆ, ಹೌದಲ್ವಾ? ದ್ರವ ವಸ್ತುಗಳು ನಿರ್ದಿಷ್ಟವಾದ ಗಾತ್ರವನ್ನ ಒಳಗೊಂಡಿದೆ. ನೋಡಿ, ಇಲ್ಲಿ ಗಾತ್ರ ಮತ್ತೆ ಆಕಾರ ನಿರ್ದಿಷ್ಟವಾಗಿದೆ. ಇಲ್ಲಿ ಗಾತ್ರ ನಿರ್ದಿಷ್ಟವಾಗಿದೆ, ಆದ್ರೆ ಆಕಾರ ಈಗ ಪಾತ್ರೆಗೆ ಹಾಕಿದ್ರೆ ಪಾತ್ರೆ, ಬಾಟಲ್ ಅಲ್ಲಿ ಹಾಕಿದ್ರೆ ಬಾಟಲ್ ಶೇಪ್ ಅನ್ನ ಪಡ್ಕೊಳ್ಳುತ್ತೆ ಲಿಕ್ವಿಡ್, ಹೌದಲ್ವಾ? ಸೊ ಯಾವ ಪಾತ್ರೆಯಲ್ಲಿ ಅವುಗಳನ್ನ ಇರಿಸುತ್ತವೆಯೋ ಅಥವಾ ಇರಿಸಿರುತ್ತವೆಯೋ, ಅಂದ್ರೆ ಯಾವ ಒಂದು ಮಟೀರಿಯಲ್ಗೆ ನಾವು ಹಾಕ್ತಿವೋ ಅದೇ ಮಟೀರಿಯಲ್ ಶೇಪ್ ಅನ್ನ ಪಡ್ಕೊಳ್ಳುತ್ತೆ, ಓಕೆ. ಇನ್ನು ಮೂರನೇದು ಅನಿಲ ಏನಿರುತ್ತಲ್ವಾ, ಅನಿಲಗಳಿಗೆ ನಿರ್ದಿಷ್ಟವಾದ ಗಾತ್ರವೂ ಇಲ್ಲ, ಆಕಾರವೂ ಇರೋದಿಲ್ಲ. ಅವುಗಳನ್ನಿರಿಸಿದ ಪಾತ್ರೆಯನ್ನ ಅವುಗಳು ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ತವೆ. ನೋಡಿ, ಅದೇ ಒಂದ್ ಪಾತ್ರೆನಲ್ಲಿ ಅಂದ್ರೆ ಅದು ಆಲ್ಮೋಸ್ಟ್ ಇಟ್ ಅಕ್ಯುಪೈಸ್ ಎಲ್ಲಾ ಸ್ಪೇಸ್ ಅನ್ನು ಕೂಡ ಅದೇನ್ ಮಾಡುತ್ತೆ, ಅಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ವಸ್ತುವಿನ ಈ ಮೂರು ಸ್ಥಿತಿಗಳನ್ನ ಒತ್ತಡ ಮತ್ತು ಉಷ್ಣತೆಯನ್ನ ಬದಲಾವಣೆ ಮಾಡೋದ್ರ ಮೂಲಕ ಪರಸ್ಪರ ಪರಿವರ್ತಿಸಬಹುದು. ಇದ್ರ ಬಗ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಂದಿದೆ ನೋಡಿ. ವಸ್ತುವಿನ ಮೂರು ಸ್ಥಿತಿಗಳನ್ನ ಯಾವ ರೀತಿ ಬದಲಾವಣೆ ಮಾಡೋದ್ರಿಂದ ನಾವು ಪರಸ್ಪರ ಪರಿವರ್ತಿಸಬಹುದು ಅಂತ ಕೇಳ್ತಾರೆ. ಏನು ಮೂರು ಸ್ಥಿತಿಗಳನ್ನ? ಒತ್ತಡ ಮತ್ತು ಉಷ್ಣತೆ, ಒಂದು ಪ್ರೆಷರ್ ಮತ್ತೆ ಟೆಂಪರೇಚರ್. ಏನು, ಒಂದು ಪ್ರೆಷರ್ ಮತ್ತೆ ಟೆಂಪರೇಚರ್, ಓಕೆ. ಒತ್ತಡ ಮೀನ್ಸ್ ಪ್ರೆಷರ್, ಉಷ್ಣತೆ ಮೀನ್ಸ್ ಟೆಂಪರೇಚರ್, ಓಕೆ. ಘನ, ಈ ಘನಕ್ಕೆ ನಾವು ಶಾಖ ಕೊಟ್ರೆ ಅದೇನಾಗುತ್ತೆ, ಇವಾಗ ಐಸ್ ಅಂತಾನೆ ಇಟ್ಕೊಳ್ಳಿ, ಐಸ್, ಓಕೆ. ಅದು ಕಾದ್ರೆ ಏನಾಗುತ್ತೆ, ನೀರಾಗತ್ತೆ, ಹೌದಲ್ವಾ? ಅಥವಾ ಹಾಗೆ ಬಿಟ್ರು ಏನಾಗುತ್ತೆ, ಸೊ ನಾರ್ಮಲ್ ಟೆಂಪರೇಚರ್ ಅಲ್ಲಿ ಅದೇನಾಗುತ್ತೆ, ನೀರಾಗುತ್ತೆ. ಸೊ ಆ ನೀರು
ನೆಕ್ಸ್ಟ್ ಆವಿ ಆಗುತ್ತೆ, ಹೌದಲ್ವಾ? ಸೊ ಘನವಸ್ತುಗಳನ್ನ ಕಾಯಿಸಿದಾಗ ಸಾಮಾನ್ಯವಾಗಿ ದ್ರವ ರೂಪಕ್ಕೆ ಅದು ಬದಲಾಗುತ್ತೆ. ಓಕೆ, ದ್ರವವನ್ನ ಇನ್ನು ಹೆಚ್ಚಾಗಿ ಕಾಯಿಸಿದಾಗ ಅನಿಲ ರೂಪಕ್ಕೆ ಬದಲಾಗುತ್ತೆ. ಹಿಮ್ಮುಖ ಕ್ರಿಯೆಯಲ್ಲಿ ಅನಿಲವನ್ನ ನಾವು ತಂಪುಗೊಳಿಸಿದಾಗ ಏನಾಗುತ್ತೆ, ದ್ರವೀಕರಣಗೊಂಡು ದ್ರವ ರೂಪಕ್ಕೆ, ಮತ್ತು ಆ ದ್ರವವನ್ನ ಇನ್ನೂ ಹೆಚ್ಚಾಗಿ ತಂಪುಗೊಳಿಸಿದಾಗ ಘನೀಕೃತಗೊಂಡು ಘನ ರೂಪಕ್ಕೆ ಅದು ಬದಲಾಗುತ್ತೆ. ಅದನ್ನ ನಾವು ರಿವರ್ಸಿಬಲ್ ಪ್ರೋಸೆಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದಿಷ್ಟು ವಸ್ತು ಅಂದ್ರೆ ಏನ್ ಹೇಳ್ಬೋದು, ದ್ರವ್ಯದ ಸ್ವರೂಪ ಅಂತ ನೋಡಿದ್ವಿ. ಇದಿಷ್ಟು ಅರ್ಥ ಆಯ್ತಲ್ವಾ? ಇವಾಗ ನೋಡೋಣ ದ್ರವ್ಯಗಳ ವರ್ಗೀಕರಣ. ಯಾವ ರೀತಿ ದ್ರವ್ಯಗಳ ವರ್ಗೀಕರಣ? ದ್ರವ್ಯ ಅಂದ್ರೇನು? ಮ್ಯಾಟರ್ ಅಂದ್ರೆ ಏನು? ಸಬ್ಸ್ಟೆನ್ಸ್. ಓಕೆ, ವಸ್ತು ಅಂತ ಹೇಳಿ ಕರಿತೀವಿ. ಸ್ಥೂಲವಾಗಿ ವಸ್ತುಗಳನ್ನ ಮಿಶ್ರಣಗಳು ಮತ್ತು ಶುದ್ಧ ದ್ರವ್ಯಗಳು ಅಂತ ಹೇಳಿ ನಾವು ವರ್ಗೀಕರಿಸಬಹುದು. ಸೊ ಇಲ್ಲಿ ಮ್ಯಾಟರ್ ಅನ್ನ ಮಿಕ್ಸ್ಚರ್ಸ್ ಅಂಡ್ ಪ್ಯೂರ್ ಸಬ್ಸ್ಟಾನ್ಸಸ್ ಅಂತ ಹೇಳಿ 2 ಟೈಪ್ಸ್ ಡಿವೈಡ್ ಮಾಡ್ತಾರೆ. ಓಕೆ, ಏನು? ವಸ್ತು ಒಂದು ಮಿಕ್ಸ್ ಆಗಿದೆ, ಇನ್ನೊಂದು ಶುದ್ಧವಾಗಿದೆ ಅಂತ ಅಷ್ಟೇ. ಓಕೆ, ಸೊ ಅದರಲ್ಲಿ ನೋಡ್ತಾ ಹೋಗೋಣ. ಮಿಶ್ರಣಗಳು ಅಂತ ಬಂದಾಗ ಎಲ್ಲ ಸೇಮ್ ಒಂದೇ ತರ ಇರೋದೇ, ಒಂದ್ ಮಿಕ್ಸ್ ಆಗಿರೋದು, ಇನ್ನೊಂದು ಬೇರೆ ಬೇರೆ ಮಿಕ್ಸ್ ಆಗಿರೋದು ಅಂತ ಅಷ್ಟೇ. ಅಂದ್ರೇನು? ಸಜಾತೀಯ ದ್ರವ್ಯಗಳು, ವಿಜಾತೀಯ ದ್ರವ್ಯಗಳು. ಶುದ್ಧ ದ್ರವ್ಯದಲ್ಲಿ ಮೂಲ ವಸ್ತುಗಳು ಮತ್ತು ಸಂಯುಕ್ತ ವಸ್ತುಗಳು ಅಂತ ನಾವು ನೋಡ್ತೀವಿ. ಸೊ ಇದನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ. ನಿಮ್ಮ ಸುತ್ತಮುತ್ತ ಇರುವಂತಹ ಬಹಳಷ್ಟು ದ್ರವ್ಯಗಳು ಮಿಶ್ರಣಗಳಾಗಿರ್ತವೆ. ಉದಾಹರಣೆಗೆ ನೀರಿನಲ್ಲಿ ಸಕ್ಕರೆಯ ದ್ರಾವಣ, ಗಾಳಿ, ಚಹಾ ಮುಂತಾದವುಗಳೆಲ್ಲವೂ ಕೂಡ ನಾವು ಅದನ್ನು ಮಿಶ್ರಣ ಅಂತಾನೆ ಕರಿತೀವಿ. ಮಿಶ್ರಣವು ಘಟಕಗಳೆಂದು ಕರೆಯುವ 2 ಅಥವಾ ಅದಕ್ಕಿಂತ ಹೆಚ್ಚು ವಸ್ತುಗಳನ್ನ ಒಳಗೊಂಡಿರುತ್ತೆ. ಮಿಶ್ರಣ ಅಂದ್ರೆ ಏನು? ಒಂದಕ್ಕಿಂತ ಹೆಚ್ಚು ಸಬ್ಸ್ಟೆನ್ಸ್ ಇರುವಂತದ್ದು, ಒಳಗೊಂಡಿರುವಂತದ್ದು. ಫಾರ್ ಎಕ್ಸಾಂಪಲ್ ಶರ್ಬತ್ ಅಂತ ಅನ್ಕೊಳ್ಳಿ. ಸೊ ಮಿಶ್ರಣವು ಸಮಾಂಗೀಯ ಅಥವಾ ವಿಷಮಾಂಗೀಯ ರೀತಿಯಲ್ಲಿ ಇರಬಹುದು. ಏಕರೂಪೀಯ ಮಿಶ್ರಣದಲ್ಲಿ ಘಟಕಗಳು ಒಂದರಲ್ಲಿ ಇನ್ನೊಂದು ಸಂಪೂರ್ಣವಾಗಿ ವಿಲೀನ ಆಗಿರ್ತವೆ. ಅದರ ಸಂಯೋಜನೆ ಎಲ್ಲಾ ಕಡೆಯೂ ಏಕರೂಪವಾಗಿರುತ್ತೆ. ಏಕ ಪ್ರಕಾರ ಮಿಶ್ರಣದ ಉದಾಹರಣೆಗಳು ಅಂತ ಹೇಳಿದ್ರೆ ಸಕ್ಕರೆ ಪ್ರಮಾಣ, ಆಮೇಲೆ ಗಾಳಿ, ಇವೆಲ್ಲವು. ಇದಕ್ಕೆ ವ್ಯತಿರಿಕ್ತವಾಗಿ ವಿಷಮಾಂಗೀಯ ಮಿಶ್ರಣದಲ್ಲಿ ಏನಾಗುತ್ತೆ, ಘಟಕಗಳು ಒಂದರಲ್ಲಿ ಇನ್ನೊಂದು ಸಂಪೂರ್ಣವಾಗಿ ವಿಲೀನ ಆಗೋದಿಲ್ಲ. ಓಕೆ, ಮತ್ತು ಸಂಯೋಜನೆಯು ಎಲ್ಲಾ ಕಡೆ ಒಂದೇ ತರನೇ ಮಿಕ್ಸಪ್ ಆಗಿರೋದಿಲ್ಲ. ಕೆಲವೊಂದ್ಸತಿ ಏನಾಗುತ್ತೆ, ವಿಭಿನ್ನ ಘಟಕಗಳನ್ನ ನಾವು ಅಲ್ಲಿ ನೋಡ್ತೀವಿ. ಸಕ್ಕರೆ ಮತ್ತು ಉಪ್ಪಿನ ಮಿಶ್ರಣ. ಈಗ ಸಕ್ಕರೆ ಮತ್ತು ಉಪ್ಪಿನ ಮಿಶ್ರಣ ಅದೇನಾಗುತ್ತೆ, ವಿಭಿನ್ನ ಘಟಕಗಳಾಗಿ ನಾವು ಗಮನಿಸಬಹುದು. ಆಮೇಲೆ ಕಣಧಾನ್ಯ ಮತ್ತು ದ್ವಿದಳ ಧಾನ್ಯಗಳಲ್ಲಿ ಕಸ ಕಡ್ಡಿ ಇರುತ್ತಲ್ವಾ, ಇವುಗಳು ಮಿಶ್ರಣ ರೂಪದ ಮಿಶ್ರಣ ಅಂತ ಹೇಳಿ ಹೇಳ್ತೀವಿ. ಸೊ ನಿತ್ಯ ಜೀವನದಲ್ಲಿ ಇನ್ನೂ ಅನೇಕ ಇಂತಹ ಉದಾಹರಣೆಗಳನ್ನ ನಾವು ನೋಡಬಹುದು. ಮಿಶ್ರಣದಲ್ಲಿನ ಘಟಕಗಳನ್ನ ಭೌತಿಕ ವಿಧಾನಗಳಾಗಿರುವಂತಹ ಕೈಯಿಂದ ಬೇರ್ಪಡಿಸೋದಾಗಿರ್ಬೋದು, ಶೋಧಿಸೋದ್ರಿಂದ ಆಗಿರ್ಬೋದು, ಸ್ಫಟೀಕರಣ, ಆಮೇಲೆ ಬಟ್ಟಿ ಇಳಿಸೋದು, ಈ ಎಲ್ಲಾ ವಿಧಾನಗಳಿಂದ ಕೂಡ ನಾವು ಸೆಪರೇಟ್ ಮಾಡಬಹುದು. ಶುದ್ಧ ಪದಾರ್ಥಗಳು ಮಿಶ್ರಣಗಳಿಗಿಂತ ಭಿನ್ನವಾಗಿರುವಂತಹ ಲಕ್ಷಣಗಳನ್ನ ಒಳಗೊಂಡಿರ್ತವೆ. ನೋಡಿ, ಶುದ್ಧ ಪದಾರ್ಥಗಳು ಅಂದ್ರೆ ಏನು? ಪ್ಯೂರ್ ಸಬ್ಸ್ಟೆನ್ಸಸ್ ಏನಿದೆ, ಇವು ಮಿಕ್ಸ್ಚರ್ಸ್ ಗಿಂತಾನು ಬಹಳ ವಿಶಿಷ್ಟವಾದ ಲಕ್ಷಣಗಳನ್ನ ಒಳಗೊಂಡಿರ್ತವೆ. ಅವು ನಿರ್ದಿಷ್ಟವಾದ ಸಂಯೋಜನೆಯನ್ನು ಕೂಡ ಒಳಗೊಂಡಿರ್ತವೆ. ಆದರೆ ಮಿಶ್ರಣಗಳ ಘಟಕಗಳು ಬೇರೆ ಬೇರೆ ಅನುಪಾತದಲ್ಲಿ ಇರ್ತವೆ ಮತ್ತು ಈ ಅನುಪಾತವು ನಿರ್ದಿಷ್ಟವಾಗಿ ಇರೋದಿಲ್ಲ. ಈಗ ನೋಡಿ, ತಾಮ್ರ, ಬೆಳ್ಳಿ, ಚಿನ್ನ, ನೀರು, ಗ್ಲೂಕೋಸ್ ಇವು ಕೆಲವು ಶುದ್ಧ ಪದಾರ್ಥಗಳಿಗೆ ಉದಾಹರಣೆಗಳು. ಯಾವುವು ಶುದ್ಧ ಪದಾರ್ಥಗಳಿಗೆ ಉದಾಹರಣೆಗಳು? ತಾಮ್ರ, ಬೆಳ್ಳಿ, ಚಿನ್ನ, ನೀರು, ಗ್ಲೂಕೋಸ್. ಓಕೆ, ಇವೆಲ್ಲವೂ ಏನು? ಶುದ್ಧ ಪದಾರ್ಥಗಳಿಗೆ ಉದಾಹರಣೆಗಳು. ಇತರೆ ಶುದ್ಧ ವಸ್ತುಗಳಂತೆ ಗ್ಲೂಕೋಸ್ ನಿರ್ದಿಷ್ಟ ಸಂಯೋಜನೆ ಮತ್ತು ನಿರ್ದಿಷ್ಟ ಅನುಪಾತದಲ್ಲಿ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗಳನ್ನ ಒಳಗೊಂಡಿದೆ. ಜೊತೆಗೆ ಶುದ್ಧ ವಸ್ತುಗಳ ಘಟಕಗಳನ್ನ ಸರಳ ಭೌತಿಕ ವಿಧಾನದಿಂದ ಬೇರ್ಪಡಿಸೋದಕ್ಕೆ ಅದನ್ನ ಸಾಧ್ಯ ಆಗೋದಿಲ್ಲ. ಓಕೆ, ಇನ್ನು ಶುದ್ಧ ದ್ರವ್ಯಗಳನ್ನ ಪುನಃ ಧಾತುಗಳು ಮತ್ತು ಸಂಯುಕ್ತ ವಸ್ತುಗಳಾಗಿ ನಾವು ವಿಂಗಡಿಸಬಹುದು. ಯಾವುದು? ಶುದ್ಧ ದ್ರವ್ಯಗಳನ್ನ. ಧಾತುಗಳು ಒಂದೇ ಬಗೆಯ ಕಣಗಳನ್ನ ಹೊಂದಿರ್ತವೆ. ನೋಡಿ, ಒಂದು ಧಾತು, ಈಗ ನೈಟ್ರೋಜನ್ ಅಂತ ಹೇಳಿದ್ರೆ ಅದರಲ್ಲಿ ಇರುವಂತಹ ಎಲ್ಲಾ ಕಣಗಳು ಕೂಡ ನೈಟ್ರೋಜನ್ನೇ ಆಗಿರುತ್ತೆ. ಓಕೆ, ಸೊ ಈ ಕಣಗಳು ಪರಮಾಣು ಮತ್ತು ಅಣುಗಳು ಆಗಿರ್ಬೋದು. ಹಿಂದಿನ ತರಗತಿಗಳಿಂದ ನೀವು ಅಣು ಮತ್ತು ಪರಮಾಣುಗಳ ಬಗ್ಗೆ ಪರಿಚಿತರಾಗಿದ್ದೀರಾ. ಆದಾಗ್ಯೂ ಮುಂದಿನ ಅಧ್ಯಾಯದಲ್ಲಿ ಅಂದ್ರೆ ಮತ್ತೆ ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಬರುತ್ತೆ, ಅಲ್ಲಿ ನೋಡೋಣ. ಈಗ ನೋಡಿ, ಸೋಡಿಯಂ, ತಾಮ್ರ, ಬೆಳ್ಳಿ, ಹೈಡ್ರೋಜನ್, ಆಕ್ಸಿಜನ್ ಇವೆಲ್ಲವುಗಳು ಕೂಡ ಧಾತುಗಳಿಗೆ ಕೆಲವು ಉದಾಹರಣೆಗಳಾಗಿದ್ದಾವೆ. ಯಾವುವು? ತಾಮ್ರ, ಬೆಳ್ಳಿ, ಹೈಡ್ರೋಜನ್ ಇವೆಲ್ಲ ಏನು? ಧಾತು ಅಂದ್ರೆ ಏನು? ಎಲಿಮೆಂಟ್ಸ್. ಓಕೆ, ಈ ಎಲ್ಲಾ ಧಾತುಗಳು ಒಂದೇ ವಿಧದ ಪರಮಾಣುಗಳನ್ನ ಹೊಂದಿದಾವೆ. ಅಂದ್ರೆ ಅವೆಲ್ಲವೂ ಕೂಡ ಸೇಮ್ ನಂಬರ್ ಆಫ್ ಆಟಮ್ಸ್ ಅನ್ನ ಒಳಗೊಂಡಿದಾವೆ. ಆದಾಗ್ಯೂ ಬೇರೆ ಬೇರೆ ಮೂಲ ವಸ್ತುಗಳ ಪರಮಾಣುಗಳು ಸ್ವಭಾವದಲ್ಲಿ ಭಿನ್ನವಾಗಿರ್ತವೆ. ಸೋಡಿಯಂ ಅಥವಾ ತಾಮ್ರದಂತಹ ಧಾತುಗಳಲ್ಲಿ ಒಂದೊಂದೇ ಪರಮಾಣುಗಳು ಘಟಕ ಕಣಗಳಾಗಿ ಒಂದಕ್ಕೊಂದು ಹಿಡಿದಿಟ್ಟಿರ್ತವೆ. ಇನ್ನು ಕೆಲವೊಂದ್ರಲ್ಲಿ ಏನಾಗುತ್ತೆ ನೋಡಿ, ಒಂದಕ್ಕಿಂತ ಹೆಚ್ಚಿನ ಪರಮಾಣುಗಳು ಸೇರಿ ಧಾತುಗಳ ಅಣುಗಳು ಆಗಿರ್ತವೆ. ಈಗ ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್ ಇಂತಹ ಧಾತುಗಳಲ್ಲಿ 2 ಪರಮಾಣುಗಳು ಸೇರಿಕೊಂಡು ಉಂಟಾದ ಅಣುಗಳು ಇರ್ತವೆ.
ಓಕೆ, ಈಗ ನೋಡಿ ಯಾವ್ದ್ರಲ್ಲಿ ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, H2O ಅಂತ ಹೇಳ್ತೀವಿ ನಾವು. ಹೈಡ್ರೋಜನ್, ಓಕೆ, ಆಕ್ಸಿಜನ್, O2, ನೈಟ್ರೋಜನ್. ಓಕೆ, ಇದು ಏನಿರುತ್ತೆ ಈ ನೈಟ್ರೋಜನ್, ಇವೆಲ್ಲ 2 ಪರಮಾಣುಗಳು ಸೇರ್ಕೊಂಡು ಉಂಟಾದಂತಹ ಅಣುಗಳು ಇವಾಗಿರ್ತವೆ. ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಯಾವ ತರ ಅಂತ ಹೇಳಿ ನೋಡಿ. ವಿವಿಧ ಧಾತುಗಳ ಪರಮಾಣುಗಳು HONCuNa ಮೀನ್ ಸೋಡಿಯಂ. ಓಕೆ, ಹೈಡ್ರೋಜನ್ ಅನ್ನುವಂಥದ್ದು ಒಂದು ಪರಮಾಣು, ಹೈಡ್ರೋಜನ್ ನ ಇನ್ನೊಂದು ಪರಮಾಣು, ಎರಡು ಸೇರಿ ಏನಾಯ್ತು H2 ಮಾಲಿಕ್ಯೂಲ್ ಆಯ್ತು. ಓಕೆ, ಆಕ್ಸಿಜನ್ ನ ಒಂದು ಪರಮಾಣು, ಆಕ್ಸಿಜನ್ ನ ಇನ್ನೊಂದು ಪರಮಾಣು ಏನಾಯ್ತು O2 ಅನ್ನುವಂತ ಅಣು ಉಂಟಾಯ್ತು. ಅಂದ್ರೇನು, ಒಂದು ಮಾಲಿಕ್ಯೂಲ್. ಸೊ ಬೇರೆ ಬೇರೆ ಮೂಲ ವಸ್ತುವಿನ 2 ಅಥವಾ ಅದಕ್ಕಿಂತ ಹೆಚ್ಚು ಪರಮಾಣುಗಳು ಸಂಯೋಗವಾಗಿ ಸಂಯುಕ್ತದ ಅಣು ಆಗುತ್ತೆ. ಅಂದ್ರೇನು, ಮಾಲಿಕ್ಯೂಲ್ ಉಂಟಾಗತ್ತೆ. ಸಂಯುಕ್ತಗಳಿಗೆ ಕೆಲವು ಉದಾಹರಣೆಗಳು ಅಂತ ಹೇಳಿದಾಗ ಮೀನ್ಸ್ ಕಾಂಪೌಂಡ್ ಅಂತ ಹೇಳ್ತೀವಿ ನಾವು. ಓಕೆ, ಅಂದ್ರೇನು, ಸಂಯುಕ್ತಗಳಿಗೆ ಕೆಲವು ಉದಾಹರಣೆಗಳು ಅಂದ್ರೇನು, ಕಾಂಪೌಂಡ್ ಅಂತ ನಾವೇನ್ ಹೇಳ್ತೀವಿ, ವಾಟರ್ ನೀರು, ಓಕೆ, ಅಮೋನಿಯಾ, ಕಾರ್ಬನ್ ಡೈಆಕ್ಸೈಡ್, ಸಕ್ಕರೆ. ಓಕೆ, ಇವೆಲ್ಲವೂ ಕೂಡ ಸಂಯುಕ್ತಗಳಿಗೆ ಉದಾಹರಣೆಗಳು. ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳು, ಓಕೆ, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಗಳ ಅಣುಗಳನ್ನ ಇಲ್ಲಿ ನಿರೂಪಿಸಲಾಗಿದೆ. ಅಂದ್ರೆ H2O ಮತ್ತೆ CO2 ಇವುಗಳ ಅಣುಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ಮಾಲಿಕ್ಯೂಲ್ ಹೇಗಿದೆ ಅಂತ. ಸೊ ಮೇಲ್ಗಡೆ ನೀವು ನೋಡ್ತಾ ಇರುವಂತೆ ಇಲ್ಲಿ CO2 ಮತ್ತೆ H2O ಏನ್ ನೋಡ್ತಾ ಇದ್ದೀರಾ, ನೀರಿನ ಅಣುವಿನಲ್ಲಿ 2 ಹೈಡ್ರೋಜನ್ ಪರಮಾಣುಗಳು ಮತ್ತು 1 ಆಕ್ಸಿಜನ್ ಪರಮಾಣು ಇದೆ. ಅಂದ್ರೆ ಇಲ್ಲಿ 2 ಹೈಡ್ರೋಜನ್ ಆಟಮ್ ಇದೆ. ಓಕೆ, ಅಂಡ್ 1 ಆಕ್ಸಿಜನ್ ಆಟಮ್ ಇದೆ. ಅದೇ ರೀತಿಯಾಗಿ ಕಾರ್ಬನ್ ಡೈಆಕ್ಸೈಡ್ ನ ಅಣುವಿನಲ್ಲಿ ಏನಿದೆ, 2 ಆಕ್ಸಿಜನ್ ಇದೆ, 1 ಕಾರ್ಬನ್ ಇದೆ. ಮೀನ್ಸ್ ಒಂದು ಇಂಗಾಲದ ಪರಮಾಣುವಿನೊಂದಿಗೆ ಅದು ಸೇರಿದೆ. ಹಾಗಾಗಿ ಒಂದು ಸಂಯುಕ್ತದಲ್ಲಿ ಬೇರೆ ಬೇರೆ ಧಾತುಗಳ ಪರಮಾಣುಗಳು ಒಂದು ನಿರ್ದಿಷ್ಟ ಮತ್ತು ಖಚಿತ ಅನುಪಾತದಲ್ಲಿ ಇರುತ್ತೆ. ಓಕೆ, ಮತ್ತು ಈ ಅನುಪಾತ ಒಂದು ನಿರ್ದಿಷ್ಟ ಸಂಯುಕ್ತ ವಸ್ತುವಿನ ವೈಶಿಷ್ಟ್ಯತೆ ಕೂಡ ಆಗಿರುತ್ತೆ. ಓಕೆ, ಆಮೇಲೆ ಸಂಯುಕ್ತ ವಸ್ತುವಿನ ಗುಣಧರ್ಮಗಳು ಅದರ ಘಟಕ ಮೂಲ ವಸ್ತುಗಳ ಗುಣಧರ್ಮಗಳಿಂದ ಭಿನ್ನ ಆಗಿರುತ್ತೆ. ನೋಡಿ, ಸಂಯುಕ್ತ ವಸ್ತುವಿನ ಗುಣಧರ್ಮಗಳು ಅದರ ಘಟಕ ಮೂಲ ವಸ್ತುಗಳ ಗುಣಧರ್ಮಗಳಿಗಿಂತ ಭಿನ್ನವಾಗಿರುತ್ತೆ. ಈಗ H2O ಅಂತ ನಾವು ಹೇಳಿದ್ವಿ, ಇದು ಒಂದು ಸಂಯುಕ್ತ ವಸ್ತುವಿನ ಗುಣಧರ್ಮಗಳು ಏನಿರ್ತವೆ ಅದರ ಘಟಕ ಮೂಲ ವಸ್ತುಗಳ ಗುಣಧರ್ಮಗಳಿಗಿಂತ ಭಿನ್ನವಾಗಿರುತ್ತೆ. ಈಗ ಹೆಚ್ಚದು ಇಂಡಿವಿಜುವಲ್ ಪರ್ಸನಾಲಿಟಿ ಬೇರೆ, ಮತ್ತೆ ಆಕ್ಸಿಜನ್ ಇಂಡಿವಿಜುವಲ್ ಪರ್ಸನಾಲಿಟಿ ಬೇರೆ. ಆದ್ರೆ ಅದು ಸಂಯುಕ್ತ ವಸ್ತುವಿನ ಗುಣಧರ್ಮವನ್ನ ಹೊಂದಿರುತ್ತಲ್ವಾ, ಅದು ಅವು 2 ಇಂಡಿವಿಜುವಲ್ ಪರ್ಸನಾಲಿಟಿಗಿಂತನೂ ಅದು ಬೇರೆ ಆಗಿರುತ್ತೆ. ಓಕೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲ ರೂಪದಲ್ಲಿ ಇರುತ್ತೆ, ಹೌದಲ್ವಾ. ಈಗ ಇಂಡಿವಿಜುವಲ್ ಪರ್ಸನಾಲಿಟಿ ಬಗ್ಗೆ ಇಲ್ಲಿ ಬರೋಣ. ಈಗ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಅಂತ ತಗೊಂಡ್ರೆ ಎರಡೂ ಕೂಡ ಏನು ಗ್ಯಾಸಿಯಸ್ ಸ್ಟೇಟ್, ಅಂದ್ರೆ ಏನು ಅನಿಲ ರೂಪದಲ್ಲಿ ಇರ್ತವೆ. ಅವುಗಳ ಸೇರುವಿಕೆಯಿಂದಾಗಿ ಉಂಟಾದಂತಹ ಸಂಯುಕ್ತ ನೀರು ಏನಿರುತ್ತೆ ಅದು ದ್ರವ ರೂಪದಲ್ಲಿ ಇರುತ್ತೆ. ನೋಡಿ, ಅವೆರಡು ಕೂಡ ಗ್ಯಾಸು, ಬಟ್ ಅವೆರಡು ಸೇರಿದಾಗ ಏನಾಗಿರುತ್ತೆ, ನಮಗೆ ದ್ರವ ರೂಪ ಉಂಟಾಗತ್ತೆ. ನೀರು ಕುಡಿತೀವಲ್ವಾ, ಬಳಸ್ತೀವಲ್ವಾ. ಇಲ್ಲಿ ನಾವು ಗಮನಿಸಬೇಕಾದಂತಹ ಆಸಕ್ತಿದಾಯಕ ವಿಷಯ ಏನು ಅಂತ ಹೇಳಿದ್ರೆ, ಹೈಡ್ರೋಜನ್ ಫಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಬಹಳ ಸಲ ಕೇಳಿದರೆ, TET ಆಯ್ತು, GPSTR ಎಲ್ಲ ಕೇಳಿದರೆ. ಹೈಡ್ರೋಜನ್ ಏನಿದೆ ಇದು ಫಟ್ ಎಂಬ ಸಿಡಿತದ ಶಬ್ದದಿಂದ ಉರಿಯುತ್ತದೆ. ಮತ್ತೆ ಆಕ್ಸಿಜನ್ ಏನಿದೆ ಇದು ದಹನಾನುಕೂಲಿಯಾಗಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್. ಏನು, ಹೈಡ್ರೋಜನ್ ಫಟ್ ಅನ್ನುವಂಥ ಸಿಡಿತದ ಶಬ್ದದಿಂದ ಇದು ಉರಿಯುತ್ತೆ ಹೈಡ್ರೋಜನ್. ಆಕ್ಸಿಜನ್ ದಹನಾನುಕೂಲಿ ಆಗಿದೆ. ಓಕೆ, ಆದರೆ ಇವುಗಳಿಂದ ಆಗಿರುವಂತ ಸಂಯುಕ್ತವಾದ ನೀರು ಏನಿದೆ ಇದು ಅಗ್ನಿಶಾಮಕವಾಗಿ ಬೆಂಕಿಯನ್ನ ನಂದಿಸಲು ಉಪಯೋಗವಾಗುತ್ತೆ. ದಿಸ್ ಇಸ್ ಇಂಡಿವಿಜುವಲ್ ಪರ್ಸನಾಲಿಟಿ. ನೋಡಿ, ಎರಡಕ್ಕೂ ಕೂಡ ಪ್ರತ್ಯೇಕ ಗುಣ ಇದೆ. ಈಗ ಆಕ್ಸಿಜನ್ಗೆ ಅದರದ್ದೇ ಆದ ಪ್ರತ್ಯೇಕ ಗುಣ ಇದೆ. ಯಾವುದು, ಹೈಡ್ರೋಜನ್ ಕೂಡ ಅನಿಲ, ಆಕ್ಸಿಜನ್ ಕೂಡ ಅನಿಲ. ಹೈಡ್ರೋಜನ್ ಏನಿದೆ ಅದು ಸಿಡಿತದ ಶಬ್ದದಿಂದ, ಫಟ್ ಅನ್ನುವಂತ ಒಂದು ಸಿಡಿತದ ಶಬ್ದದಿಂದ ಅದು ಉರಿಬೇಕಾದ್ರೆ. ಆಕ್ಸಿಜನ್ ಏನಿದೆ ಇದು ದಹನಾನುಕೂಲಿಯಾಗಿದೆ. ಆದ್ರೆ ಅವು ಎರಡೂ ಸಂಯೋಗಗೊಂಡು ಏನು ಸಂಯುಕ್ತ ಉಂಟಾಗುತ್ತೆ ನೀರು, ಅದು ಅನಿಲ ರೂಪದಲ್ಲಿ ಇರೋದಿಲ್ಲ. ಅದು ಏನಾಗುತ್ತೆ, ದ್ರವ ರೂಪದಲ್ಲಿ ಇರುತ್ತೆ. ಜೊತೆಗೆ ಅದು ಅಗ್ನಿಶಾಮಕ ಬೆಂಕಿಯನ್ನ ನಂದಿಸೋದಕ್ಕೆ ಅದನ್ನ ಉಪಯೋಗಿಸ್ತಾರೆ. ಸೊ ಸಂಯುಕ್ತ ವಸ್ತುಗಳಲ್ಲಿನ ಘಟಕಗಳನ್ನ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಸಂಯುಕ್ತ ವಸ್ತುಗಳಲ್ಲಿನ ಘಟಕಗಳನ್ನ ಸರಳ ವಸ್ತುಗಳನ್ನಾಗಿ ಭೌತಿಕ ವಿಧಾನಗಳಿಂದ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಈಗ ಹೈಡ್ರೋಜನ್ ಬೇರೆ, ಆಕ್ಸಿಜನ್ ಬೇರೆ, ಎರಡು ಸೇರಿದ್ರೆ H2O. ಹಾಗಂತೇಳಿ ಈಗ H ನ ಬೇರೆ, ಆಕ್ಸಿಜನ್ ನ ಬೇರೆ, ಮೀನ್ಸ್ ಹೈಡ್ರೋಜನ್ ಬೇರೆ, ಆಕ್ಸಿಜನ್ ಬೇರೆ ನಾವು ಬೇರೆ ಬೇರೆ ಮಾಡೋದಕ್ಕೆ ದಟ್ ಇಸ್ ಸಾಧ್ಯವಾಗೋದಿಲ್ಲ. ಆದ್ರೆ ಅವುಗಳನ್ನ ರಾಸಾಯನಿಕ ವಿಧಾನಗಳಿಂದ ಬೇರ್ಪಡಿಸಬಹುದು. ಅವುಗಳನ್ನ ಯಾವ ರೀತಿ ಬೇರ್ಪಡಿಸಬಹುದು,
ರಾಸಾಯನಿಕ ವಿಧಾನಗಳಿಂದ ಬೇರ್ಪಡಿಸಬಹುದು. ಅದಕ್ಕೋಸ್ಕರನೇ ನಾವು ಏನ್ ಮಾಡ್ತೀವಿ, ರಸಾಯನಶಾಸ್ತ್ರ ಯಾಕೆ ಓದ್ಬೇಕು, ಇದಕ್ಕೆ ಓದ್ಬೇಕು. ದಿಸ್ ಇಸ್ ವೈ ಕೆಮಿಸ್ಟ್ರಿ ಇಸ್ ಇಂಪಾರ್ಟೆಂಟ್. ಸೊ ಈಗ ಅರ್ಥ ಆಯ್ತು ಅಲ್ವಾ? ಸೊ ಹೋಪ್ಸೋ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ, ಮುಂದಿನ ಒಂದು ತರಗತಿಯಲ್ಲಿ ದ್ರವ್ಯದ ಗುಣಗಳು ಮತ್ತು ಅವುಗಳ ಮಾಪನ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೀನ್ಸ್ ಭೌತಿಕ ಗುಣಲಕ್ಷಣಗಳು ಏನು ಮತ್ತೆ ರಾಸಾಯನಿಕ ಗುಣಲಕ್ಷಣಗಳು ಯಾವ್ಯಾವು ಅಂತೇಳಿ ಸಂಕ್ಷಿಪ್ತವಾಗಿ ನಾವು ನೋಡ್ತಾ ಹೋಗೋಣ. ಓಕೆ, ಯಾರೆಲ್ಲ ಕೆಮಿಸ್ಟ್ರಿ ಕಷ್ಟ ಆಗುತ್ತೆ ಅಂತ ಯಾರಾದ್ರೂ ಕಷ್ಟ ಆಗುತ್ತೆ ಅಂತ ಯಾರಾದ್ರೂ ಅನ್ಕೊಂಡಿದ್ರೆ, ಸೊ ಇದನ್ನ ನೀಟಾಗಿ ಒಂದಲ್ದಿದ್ರೆ 2 ಸಲ ನೋಡಿ, ನಿಮಗೆ ತುಂಬಾ ಈಸಿ ಆಗುತ್ತೆ ಕೆಮಿಸ್ಟ್ರಿ. ಓಕೆ, PSTRಗೂ ಕೆಮಿಸ್ಟ್ರಿ ಬೇಕು, ಆಮೇಲೆ GPSTRಗೂ ಕೆಮಿಸ್ಟ್ರಿ ಬೇಕು, ಅಂಡ್ ವೆರಿ ಬೇಸಿಕ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಈ ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಡೋಂಟ್ ಸ್ಕಿಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್.